ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಗವಾನ್ ಶ್ರೀ ಮಹಾವಿಷ್ಣುವಿನ ಕೃಪೆಯನ್ನು ಪಡೆಯಲು ಅತ್ಯಂತ ಪವಿತ್ರವಾದ ಮತ್ತು ಅಪರೂಪದ ವ್ರತಗಳಲ್ಲಿ ಒಂದಾದ ಪರಮ ಏಕಾದಶಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪರಮ ಏಕಾದಶಿಯು ಸಾಮಾನ್ಯ ಏಕಾದಶಿಗಳಿಗಿಂತ ವಿಶೇಷ ಮಹತ್ವವನ್ನು ಹೊಂದಿದೆ, ಏಕೆಂದರೆ ಇದು ಅಧಿಕ ಮಾಸದಲ್ಲಿ ಆಚರಿಸಲಾಗುವ ಪವಿತ್ರವಾದ ವ್ರತವಾಗಿದೆ. ಈ ವ್ರತ ಆಚರಿಸುವುದರಿಂದ ಜೀವನದ ಕಷ್ಟಗಳು ದೂರವಾಗಿ ಸುಖ, ಸಮೃದ್ಧಿ ಮತ್ತು ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ. ಏಕಾದಶಿ ತಿಥಿಯ ಮುಹೂರ್ತ ಮತ್ತು ಪೂಜಾ ವಿವರಗಳು. ಏಕಾದಶಿ ತಿಥಿ ಆರಂಭ ಜೂನ್ 11, 2026ರಂದು ಬೆಳಗ್ಗೆ 12:57 ಏಕಾದಶಿ ತಿಥಿ ಮುಕ್ತಾಯ ಜೂನ್ 11, 2026ರ ರಾತ್ರಿ 10:36 ಪಾರಣ ಉಪವಾಸ ಮುರಿಯುವ ಸಮಯ ಜೂನ್ 12, 2026ರ ಬೆಳಿಗ್ಗೆ 5:44ದಿಂದ ಬೆಳಿಗ್ಗೆ 8:25 ಪರಮ ಏಕಾದಶಿಯ ಮಹತ್ವವೇನು? ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಈ ಮಾಸವು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಆದ್ದರಿಂದ ಈ ಮಾಸದಲ್ಲಿ ಬರುವ ಪರಮ ಏಕಾದಶಿಯನ್ನು ಆಚರಿಸಿದರೆ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಈ ದಿನ ಉಪವಾಸವಿದ್ದು ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ತುಳಸಿ ದಳದಿಂದ ವಿಷ್ಣುವನ್ನು ಆರಾಧಿಸಿದರೆ ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಪರಮ ಏಕಾದಶಿಯ ಪುರಾಣ ಪ್ರಸಿದ್ಧ ವ್ರತ ಕಥೆಯನ್ನು ತಿಳಿಯೋಣ. ಒಂದು ಕಾಲದಲ್ಲಿ ಸುಮೇಧ ಎಂಬ ಬ್ರಾಹ್ಮಣ ಮತ್ತು ಅವನ ಪತ್ನಿ ಪವಿತ್ರ ಬಹಳ ಬಡತನದಲ್ಲಿ ಜೀವನ ನಡೆಸುತ್ತಿದ್ದರು. ಅವರಿಗೆ ದಿನನಿತ್ಯದ ಆಹಾರಕ್ಕೂ ಕಷ್ಟವಾಗುತ್ತಿತ್ತು. ಆದರೆ ಅವರು ಧರ್ಮವನ್ನು ಬಿಟ್ಟಿರಲಿಲ್ಲ. ಒಮ್ಮೆ ಅವರ ಮನೆಗೆ ಬಂದ ಒಬ್ಬ ಮಹರ್ಷಿಯು ಪರಮ ಏಕಾದಶಿ ವ್ರತದ ಮಹಿಮೆಯನ್ನು ವಿವರಿಸಿದರು. ಮಹರ್ಷಿಯ ಸಲಹೆಯಂತೆ ಸುಮೇಧ ಮತ್ತು ಪವಿತ್ರ ಭಕ್ತಿಯಿಂದ ಪರಮ ಏಕಾದಶಿಯ ಉಪವಾಸವನ್ನು ಆಚರಿಸಿದರು. ಅವರ ಭಕ್ತಿ ಮತ್ತು ನಿಷ್ಠೆಯಿಂದ ಸಂತುಷ್ಟನಾದ ಶ್ರೀ ಮಹಾವಿಷ್ಣುವು ಅವರಿಗೆ ಅಪಾರ ಐಶ್ವರ್ಯ, ಸುಖ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸಿದನು. ಅವರ ಜೀವನ ಸಂಪೂರ್ಣವಾಗಿ ಬದಲಾಗಿತು. ಈ ಕಥೆಯು ನಮಗೆ ಭಕ್ತಿ, ಶ್ರದ್ಧೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಭಗವಂತನ ಕೃಪೆ ಖಂಡಿತವಾಗಿ ದೊರೆಯುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಏಕಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ವಸ್ತ್ರ ಧರಿಸಬೇಕು. ಮನೆಯ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಬೇಕು. ನಂತರ ಅರಿಶಿನ, ಕುಂಕುಮ, ಹೂವು ಮತ್ತು ತುಳಸಿ ದಳಗಳನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುವುದು ಅತ್ಯಂತ ಶುಭಕರ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಅಥವಾ ವಿಷ್ಣು ಸ್ತೋತ್ರಗಳನ್ನು ಪಠಿಸಬಹುದು. ಉಪವಾಸದ ಸಮಯದಲ್ಲಿ ಸಾತ್ವಿಕತೆಯನ್ನು ಪಾಲಿಸಿ ಕೋಪ, ಸುಳ್ಳು ಮತ್ತು ಕೆಟ್ಟ ಆಲೋಚನೆಗಳಿಂದ ದೂರವಿರಬೇಕು. ಈ ದಿನ ದಾನಕ್ಕೂ ವಿಶೇಷ ಮಹತ್ವವಿದೆ. ಅನ್ನದಾನ, ಜಲದಾನ, ವಸ್ತ್ರದಾನ, ಧಾನ್ಯದಾನ ಮತ್ತು ಧಾರ್ಮಿಕ ಗ್ರಂಥಗಳ ದಾನ ಮಾಡಿದರೆ ವಿಷ್ಣುವಿನ ವಿಶೇಷ ಕೃಪೆ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಪರಮ ಏಕಾದಶಿ ವ್ರತದ ಫಲಗಳ ಬಗ್ಗೆ ಹೇಳುವುದಾದರೆ, ಈ ವ್ರತವು ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ, ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗಲು ಸಹಾಯ ಮಾಡುತ್ತದೆ, ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಐಕ್ಯತೆ ಹೆಚ್ಚುತ್ತದೆ. ಅತ್ಯಂತ ಮುಖ್ಯವಾಗಿ ಶ್ರೀಹರಿಯ ಅನುಗ್ರಹ ದೊರೆಯುತ್ತದೆ. ಆತ್ಮಿಕ ಪ್ರಗತಿ ಸಾಧಿಸಲು ಮಾರ್ಗ ತೆರೆದುಕೊಳ್ಳುತ್ತದೆ. ಹೀಗಾಗಿ ಸ್ನೇಹಿತರೆ, ಸಾಧ್ಯವಾದರೆ ಈ ವರ್ಷ ಪರಮ ಏಕಾದಶಿಯ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಶ್ರೀ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಶ್ರೀಮನ್ನಾರಾಯಣನ ಕೃಪೆ ಸದಾ ನಿಮ್ಮ ಮೇಲಿರಲಿ. ಓಂ ನಮೋ ನಾರಾಯಣ.